ಬಂಗಾರ ಕೊಂಡುಕೊಳ್ಳುವವರಿಗೆ ಒಂದು ಸಿಹಿ ಸುದ್ದಿ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ನೀವು ನೋಡ್ಬೋದು, ಕೆಲವೊಂದಿಷ್ಟು ದಿವಸಗಳಿಂದ ಕೆಲವೊಂದಿಷ್ಟು ವಾರಗಳಿಂದ ಬಂಗಾರದಲ್ಲಿ ಕಾಣುವಂತಹ ಒಂದು ಏರಿಳಿತವನ್ನ ಕಂಡು ಈಗ ಜನ ಶಾಕ್ ಆಗಿರುವಂಥದ್ದು. ಹಾಗಾಗಿ ಈಗ ಮತ್ತೆ ಒಂದು ಗುಡ್ ನ್ಯೂಸ್ ಅನ್ನ ಕೆಲವೊಂದಿಷ್ಟು 2 ದಿನಗಳಿಂದ ಇನ್ನು ಬಜೆಟ್ ಮಂಡನೆಯಾದಾಗ್ಲಿಂದನೂ ಕೂಡ ನಮ್ಮ ಒಂದು ಬಂಗಾರದಲ್ಲಿ ಒಂದು ಇಳಿಕೆಯನ್ನ ಕಾಣ್ತಿರಬಹುದು. ಕೆಲವೊಂದಿಷ್ಟು ಏನೋ ಆರ್ಥಿಕ ತಜ್ಞರು ಹೇಳ್ತಿರೋ ಪ್ರಕಾರ ಗೋಲ್ಡಲ್ಲಿ ಭಾರಿ ಇಳಿಕೆ ಆಗತ್ತೆ. ಏನು ಅಂತಂದರೆ ಗೋಲ್ಡ್ ಬೆಲೆಯಲ್ಲಿ ಏರಿಳಿತ ಆಗುವುದು ನೀರಿನ ಮೇಲಿನ ಗುಳ್ಳೆ ಇದ್ದಂತೆ, ಅದು ಯಾವಾಗ ಬೇಕಾದರೂ ಒಡೆದು ಹೋಗ್ಬೋದು. ಹಾಗಾಗಿ ಈಗ ಬಂಗಾರದ ಬೆಲೆಯಲ್ಲಿ ಒಂದು ಇಳಿಕೆಯನ್ನು ಕಾಣ್ತಿರ್ಬೋದು. ನೀವು ಏನು ನಮ್ಮ ಬಜೆಟ್ ಮಂಡನೆ ಆಯಿತು, ಕೇಂದ್ರ ಸರ್ಕಾರದಿಂದ ನಿರ್ಮಲಾ ಸೀತಾರಾಮನ್ ಅವರು ಬಜೆಟನ್ನು ಮಂಡನೆ ಮಾಡಿದ್ರು. ಅದಾದ ನಂತರ ಒಂದು ಕೆಲವೇ ಗಂಟೆಗಳಲ್ಲಿ ಬಂಗಾರದಲ್ಲಿ ಭಾರಿ ಇಳಿಕೆಯನ್ನು ನೀವು ನೋಡಿರ್ಬೋದು. ಮೊನ್ನೆ ನಿನ್ನೆ ಆಗಿರ್ಬೋದು. ಮತ್ತು ಬೆಳ್ಳಿ ಬೆಲೆಯಲ್ಲೂ ಕೂಡ ಲಕ್ಷಾಂತರ ಗಟ್ಟಲೆ 4 ಲಕ್ಷಕ್ಕೆ ತಲುಪಿದಂತಹ ಬೆಳ್ಳಿ ಬೆಲೆಯಲ್ಲಿ ಈಗ 2.5 ಲಕ್ಷ 2,70,000ಕ್ಕೆ ಬಂದು ನಿಂತಿರುವಂಥದ್ದು. ಏನೋ ಬಂಗಾರದ ಬೆಲೆ ಎಷ್ಟರ ಮಟ್ಟಿಗೆ ಹೋಗಿತ್ತು ಅಂತಂದರೆ 1,78,000. ಇತಿಹಾಸದಲ್ಲೇ ಯಾವುದು ಕೂಡ ಈ ಥರದ ಒಂದು ಬೆಲೆಯನ್ನು ಕಂಡಿರಲಿಲ್ಲ ಬಂಗಾರದ ಬೆಲೆ. ಆದರೆ ಈ ಒಂದು 2026ರಲ್ಲಿ ಜನವರಿ ಎಂಡಿಗೆ ಹೋದಂತಹ ಬೆಲೆ ಇದು 1,78,000 ಆಸ್ಪಾಸು, 2 ಲಕ್ಷ ತನಕ. ಅಂದರೆ ಮುಂಚೆನೇ ಡಿಸೆಂಬರಲ್ಲಿ ಕೆಲವೊಂದಿಷ್ಟು ಆರ್ಥಿಕ ತಜ್ಞರು ಹೇಳಿರೋ ಪ್ರಕಾರ 4 ಲಕ್ಷಕ್ಕೆ ಹೋಗುತ್ತೆ. ಕೆಲವೊಂದಿಷ್ಟು ಆರ್ಥಿಕ ತಜ್ಞರು ಏನೋ ಸ್ಟಡಿ ಮಾಡಿ ಹೇಳುವಂತಹ ಕೆಲವೊಂದಿಷ್ಟು ವರದಿಗಳನ್ನು ನೋಡೋದಾದರೆ ಶಾಕ್ ಎದುರಾಗ್ತಿತ್ತು. ಅಂದರೆ ಮಿಡ್ಲ್ ಕ್ಲಾಸ್ಗೆ, ಇನ್ನು ಬಡ ಜನರಿಗೆ, ಮಿಡ್ಲ್ ಕ್ಲಾಸ್ಗೆ ಬಂಗಾರದ ಬೆಲೆಯನ್ನು ತಗೊಳ್ಳಿಕ್ಕೆ ಸಾಧ್ಯವಾಗದ ರೀತಿಯಲ್ಲಿ ಕೂಡ ಬಂಗಾರದ ಬೆಲೆ ಅಷ್ಟರ ಮಟ್ಟಿಗೆ ಏರಿಳಿತವನ್ನು ಕಾಣ್ತಾ ಇತ್ತು. ಆದರೆ ಈಗ ಒಂದು ಬಜೆಟ್ ಮಂಡನೆ ಆದಾಗಿನಿಂದ ಸ್ವಲ್ಪ ಇಳಿಕೆಯನ್ನು, ಸ್ವಲ್ಪ ಅಂತಂದರೆ ಅದು ಬಡ ಜನರಿಗೆ ಸ್ವಲ್ಪನೇ, 1,78,000 80,000ಕ್ಕೆ ಹೋದಂಥ ಬೆಲೆ ಈಗ 1,24 ಕ್ಯಾರೆಟ್ ಗೋಲ್ಡ್ 1,60,000, 22 ಕ್ಯಾರೆಟ್ ಗೋಲ್ಡ್ 1,47,000 ಮತ್ತು 18 ಕ್ಯಾರೆಟ್ ಗೋಲ್ಡು 1,10,000 11,000 ಆಸ್ಪಾಸಲ್ಲಿ ನಿಂತಿರುವಂಥದ್ದು. ಅಂದರೆ ಬಡ ಜನರು ಈ ಒಂದು ಬೆಲೆಯನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯನಾ? ಈ ಒಂದು ಏನೋ ನಾವು ಕಾಣ್ತಿರುವಂತಹ ಈ ಒಂದು ತಿಂಗಳದಿಂದ ನಾವೇನು ಬೆಲೆಯನ್ನು ಕಾಣ್ತಾ ಇದ್ವಿ, ಏರಿಕೆಯನ್ನು ಕಾಣ್ತಾ ಇದ್ವಿ. ಆದರೆ ಇದೇ ವಾರದಲ್ಲಿ ನಾವು ಇಳಿಕೆಯನ್ನು ಕಂಡಿರುವುದು. ಇದು ಎಷ್ಟರ ಮಟ್ಟಿಗೆ ಇಳಿಯುತ್ತೆ, ಅಥವಾ 75,000ಕ್ಕೆ ಮತ್ತೆ ಬರುತ್ತಾ, 80 ಹತ್ರ ಬರುತ್ತಾ, ಅದು ಅದೇ ಹೇಳ್ದಂಗೆ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಯಾವಾಗ ಬೇಕಾದರೂ ಹೊಡೆಯಬಹುದು. ಬಂಗಾರದ ಬೆಲೆಯಲ್ಲಿ ಯಾರು ಕೂಡ ಅವಸರ ಪಡುವಂತಹ ಒಂದು ಸಮಯವಲ್ಲ ಇದು. ಯಾಕಂತಂದರೆ ನೋಡ್ಬೋದು ನೀವು, ದಿನ ಒಂದಿನ 10,000 ಆಗುತ್ತೆ, ಒಂದಿನ 10,000 ಕಡಿಮೆ ಆಗ್ತಿದೆ. ಹಾಗಾಗಿ ಈ ಬಡ ಜನರು ಈ ಒಂದು ಏನು ಬಂಗಾರದ ಬೆಲೆಯನ್ನು ಒಂದು ಗಮನದಲ್ಲಿಟ್ಕೊಂಡು ಇವತ್ತು ಕಡಿಮೆ ಆಗ್ಬೋದಾ, ಅಥವಾ ನಾಳೆ ಜಾಸ್ತಿ ಆಗ್ಬೋದು, ಅಥವಾ ಮುಂದಿನ ವಾರ ಕಡಿಮೆ ಆಗ್ಬೋದಾ, ಈ ಒಂದು ಲೆಕ್ಕಾಚಾರವನ್ನು ಇಟ್ಕೊಂಡು ಬಂಗಾರದ ಬೆಲೆಯನ್ನು ಕೊಂಡ್ಕೊಳ್ಳುವಂಥ ಸ್ಥಿತಿಯಲ್ಲೂ ಕೂಡ ಈಗ ಬಡ ಜನರು ಮತ್ತು ಮಿಡ್ಲ್ ಕ್ಲಾಸ್ ಪೀಪಲ್ ಇಲ್ಲ. ಈಗ ಶೇರ್ ಮಾರ್ಕೆಟಲ್ಲೂ ನೋಡ್ಬೋದು ನೀವು, ಒಂದು ಭಾರಿ ಇಳಿಕೆಯನ್ನು ಕಂಡಿರುವಂಥದ್ದು. ಬಜೆಟ್ ಆದಮೇಲೆ ಏನೋ ದಪ್ಪ ಅಂತಲೇ ಬಿದ್ದಿದೆ ಅಂತಲೇ ಹೇಳಲಾಗ್ತಿದ್ದು ಶೇರ್ ಮಾರ್ಕೆಟ್. ಇವತ್ತು ಕೂಡ ಮತ್ತೆ ಏನೋ ಬಂಗಾರದ ಬೆಲೆಯಲ್ಲಿ ಯಾವುದೇ ರೀತಿಯ ಒಂದು ಏರಿಕೆಯನ್ನು ಕಂಡಿಲ್ಲ, ಇಳಿಕೆ ಮಟ್ಟದಲ್ಲೇ ಸ್ವಲ್ಪ ಮಟ್ಟಿಗೆ ಸಾಗ್ತಾ ಇರುವಂಥದ್ದು. ಹಾಗಾಗಿ ಏನು ಬಂಗಾರದ ಬೆಲೆ ಈಗ ಅರ್ಜೆಂಟಾಗಿ ತೆಗೆದುಕೊಳ್ಬೇಕು ನಾವು ಬಂಗಾರವನ್ನು, ನಮಗೆ ಬೇಕೇ ಬೇಕು ಎನ್ನುವಂಥವ್ರು ಮುಂದಿನ ವಾರ ಮತ್ತೆ ಏರಿಕೆಯಾಗತ್ತಾ ಇಳಿಕೆಯಾಗತ್ತಾ ಎನ್ನುವಂಥ ಒಂದು ಲೆಕ್ಕಾಚಾರದಲ್ಲಿ ಇರುವವರು ಮುಂದಿನ ವಾರ ಏನಾಗುತ್ತೋ ಗೊತ್ತಿಲ್ಲ. ಬಟ್ ವರದಿಗರ ಪ್ರಕಾರ ಅಥವಾ ಆರ್ಥಿಕ ತಜ್ಞರ ಪ್ರಕಾರ ಮತ್ತು ಬಂಗಾರದ ಏನು ವಿಶ್ಲೇಷಣೆ ಮಾಡಿರುವ ಪ್ರಕಾರ, ಅವರ ಪ್ರಕಾರ ಏನಂತಂದರೆ ಮುಂದಿನ ವಾರ ಮತ್ತೆ ಹೆಚ್ಚಾಗುವ ಸಾಧ್ಯತೆ ಇದೆಯಂತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಈ ವಾರ ಏನಾದರೂ ಕಡಿಮೆ ಆಗುವಂತಹ, ಇನ್ನು 2-3 ದಿವಸದಲ್ಲಿ ಇನ್ನೂ ಕಡಿಮೆ ಆಗುವ ಸಾಧ್ಯತೆಗಳಿದೆ. ಅದು ಕೂಡ ನಿಮಗೆ ಕಾಯಕ್ಕಾಗಲಿಲ್ಲ ಅಂತಂದರೆ ಇವತ್ತು ಕೂಡ ಒಂದು ರೇಂಜಿಗಿದೆ ಔರೇಜ್ ರೇಟಲ್ಲಿ, ಏನೋ ಜಾಸ್ತಿ ಆದಂಥ ಗೋಲ್ಡು ಕಡಿಮೆ ಇಳಿಮುಖದಲ್ಲೇ ಇರುವುದರಿಂದ ನೀವು ಕೊಂಡುಕೊಳ್ಳಲಿಕ್ಕೆ ಇದು ಒಂದು ಒಳ್ಳೆಯ ಸಮಯ. ಯಾರ್ಯಾರು ಅರ್ಜೆಂಟ್ ಬೇಕಾಗಿರೋರು ಅಥವಾ ಮದುವೆ ಈ ಥರದ ಫಂಕ್ಷನ್ಗಳಲ್ಲಿ ಬೇಕಾಗಿರೋರು ಕೊಂಡುಕೊಳ್ಳುವಂಥ ಒಂದು ಒಳ್ಳೆಯ ಸಮಯ ಅಂತಲೇ ಹೇಳಲಾಗ್ತಿದೆ. ಯಾಕಂತಂದರೆ ಮುಂದಿನ ವಾರ ಮತ್ತೆ ಜಂಪ್ ಆಗುವ ಸಾಧ್ಯತೆಗಳು ಇದೆ ಅಂತಲೂ ಕೂಡ ಹೇಳಲಾಗ್ತಿದೆ. ಗೋಲ್ಡ್ ಅಥವಾ ಬೆಳ್ಳಿಯಲ್ಲಿರ್ಬೋದು, ನೀವು ಬೆಳ್ಳಿಯಲ್ಲಿ ಸುಮಾರು ಇಳಿಕೆಯನ್ನು ಕಂಡಿದೆ. ಏನು 2.5 ಲಕ್ಷ 2,70,000ಕ್ಕೆ ಬಂದು ನಿಂತು ಹೋಗಿರುವಂಥದ್ದು. ಅಂದರೆ 1 ಲಕ್ಷ ಇಳಿಮುಖನ ಬೆಳ್ಳಿಯಲ್ಲಿ ಕಂಡಿರುವಂಥದ್ದು. ಬೆಳ್ಳಿ ತೆಗೆದುಕೊಳ್ಳೋರು ಕೂಡ ನೀವು ಒಂದು ಒಳ್ಳೆಯ ವಿಚಾರ, ಒಂದು ಒಳ್ಳೆಯ ಸಮಯ ಇದು. ಯಾಕಂತಂದರೆ ಇಳಿಮುಖವನ್ನು ಕಂಡಿರುವಂಥದ್ದು. ಯಾಕಂತಂದರೆ ನೀನೇ ನೋಡಿರ್ಬೋದು ನೀವು,
ಮಾರ್ನಿಂಗ್ ಟೈಮಲ್ಲಿ ಒಂದು 6,000 ಏನೋ ಕಡಿಮೆ ಆಗಿತ್ತು, ಮತ್ತೆ ಮಧ್ಯಾಹ್ನದ ಟೈಮಲ್ಲಿ ಮತ್ತೆ ಏರಿಕೆಯನ್ನು ಕಂಡಿತ್ತು. ಹಾಗಾಗಿ ಇದು ಏರಿಳಿತವನ್ನು ಕಾಣ್ತಾನೆ ಇರ್ತದೆ. ಆದರೆ ಸದ್ಯದ ಮಟ್ಟಿಗೆ ಇದು 1,78,000 ಹೋದಂಥ ಬಂಗಾರದ ಬೆಲೆಯನ್ನು ಹೋಲಿಸಿದರೆ ಸದ್ಯದ ಮಟ್ಟಿಗೆ ಒಂದು ಒಳ್ಳೆಯ ಸಮಯ ಬಂಗಾರವನ್ನು ಕೊಂಡ್ಕೊಳ್ಳಿಕ್ಕೆ. ಯಾಕಂತಂದರೆ ಈ ಥರದ ಇಳಿಮುಖವನ್ನು ನಾವು 2-3 ತಿಂಗಳಿಂದ ಕಾಣಲೇ ಇಲ್ಲ. ಯಾಕಂತಂದರೆ ಬಂಗಾರದ ಬೆಲೆ ನೋಡಿರ್ಬೋದು ನೀವು, ದಿನ 10,000 5,000 ಏರ್ತಲೇ ಇತ್ತು. ಹಾಗಾಗಿ 2 ಲಕ್ಷ ತನಕನೂ ಕೂಡ ತಲುಪಿತ್ತು. ಹಾಗಾಗಿ ನೀವು ಒಂದು ಯೋಚನೆ ಮಾಡಬೇಕಾದವರು, ಅಥವಾ ಬಂಗಾರ ಬೆಲೆ ಈಗ ಏನೋ ನಾವು ತುಂಬಾ ಯೋಚನೆ ಮಾಡಿ ಬಂಗಾರವನ್ನು ತೆಗೆದುಕೊಳ್ಳುವವರು, ಏನೋ ಸಮಯ ನಮ್ಮ ಹತ್ರ ಇದೆ ಅನ್ನುವರು ಸ್ವಲ್ಪ ಕಾಯಿರಿ, ನೋಡೋಣ. ನೀವು ನೋಡಿರ್ಬೋದು, ಸಾಕಷ್ಟು ಆರ್ಥಿಕ ತಜ್ಞರು ವಿಲಿಯಂ ಲೀ ಹೇಳಿರೋ ಪ್ರಕಾರ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಅವರು ಹೇಳಿರೋ ಭವಿಷ್ಯ ಕೆಲವೊಂದಿಷ್ಟು ದಿನಗಳಲ್ಲೇ ಸರಿಯನ್ನು ಆಗಿರುವಂಥದ್ದು. ಅವರ ಭವಿಷ್ಯ ನುಡಿದ ಕೆಲವೇ ದಿವಸಗಳಲ್ಲಿ ಅವ್ರು ಹೇಳಿದರು ಯಾವ ಥರ ಅಂತಂದರೆ, ಬಂಗಾರದ ಬೇರೆ ಏನು ಬಂಗಾರವನ್ನು ಖರೀದಿ ಮಾಡುವವರು ಸ್ವಲ್ಪ ಸಮಾಧಾನ ಇರಲಿ. ಯಾಕಂತಂದರೆ ಬಂಗಾರದ ಬೆಲೆ ನೀರಿನ ಮೇಲಿನ ಗುಳ್ಳೆ ಇದ್ದಂತೆ ಯಾವಾಗ ಬೇಕಾದರೂ ಒಡೆದು ಹೋಗಬಹುದು. ಈ ಮಾತು ಹೇಳಿದ ನಂತರವೇ ಬಂಗಾರದಲ್ಲಿ 1,78,000 ಹೋದಂಥ ಬೆಲೆ ನೀವು ನೋಡಿರ್ಬೋದು, ಸಡನ್ನಾಗಿಯೇ ನೆಕ್ಸ್ಟ್ ಡೇನೇ ಇಳಿಮುಖವನ್ನು ಕಂಡು ಈಗ ಈ ಒಂದು 1,24 ಕ್ಯಾರೆಟ್ 1,60,000 ಮತ್ತು ಈ 18 ಕ್ಯಾರೆಟ್ ಗೋಲ್ಡು 1,10,000 11,000 ಆಸ್ಪಾಸಲ್ಲಿ ನಿಂತಿರುವಂಥದ್ದು. ಅವರು ಹೇಳಿದಕ್ಕೆ ಅಂದರೆ ಅವರಿಗೆ ಗೊತ್ತಿರುತ್ತೆ ಯಾವ ಥರದ ಬೆಲೆ ಏರಿಕೆ ಆಗುತ್ತೆ, ಯಾವ ಸಮಯದಲ್ಲಿ ಆಗುತ್ತೆ ಅಂತ. ಇದಕ್ಕಿಂತ ಮುಂಚೆ ಡಿಸೆಂಬರ್ ಟೈಮಲ್ಲಿ ಎಂಡಲ್ಲಿ ಕೂಡ ಒಬ್ಬರು ಹೇಳಿದರು, ಆರ್ಥಿಕ ತಜ್ಞರು ಮತ್ತು ಗೋಲ್ಡ್ ಸ್ಪೆಷಲಿಸ್ಟ್ ಕೂಡ ಹೇಳಿದರು. ಯಾಕಂತಂದರೆ ಸುಮಾರು 2 ಲಕ್ಷ 3 ಲಕ್ಷ ತನಕ ಕೂಡ ಗೋಲ್ಡ್ ಬೆಲೆ ಹೋಗುವಂಥ ಸಾಧ್ಯತೆ ಇದೆ ಅಂತ ಹೇಳಿದರು. ಅದಾದ ಕೆಲವೇ ಒಂದು ವಾರಗಳ ನಂತರ ಗೋಲ್ಡ್ ಬೆಲೆಯಲ್ಲಿ ಏರಿಕೆಯನ್ನು ಕಂಡಿರುವಂಥದ್ದು. ಹಾಗಾಗಿ ಅವರು ಹೇಳಿದ್ರಲ್ಲಿ ಯಾಕಂದರೆ ಅವರದ್ದು ಅದೇ ಕೆಲಸವಾಗಿರುತ್ತೆ. ಹಾಗಾಗಿ ಅವ್ರಿಗೆ ಗೊತ್ತಿರುತ್ತೆ. ಈ ಥರದೊಂದು ಅವರಿಂದ ಒಂದು ಮಾತುಗಳು ವರದಿಗಳು ಬರ್ತಾ ಇರೋದ್ರಿಂದ ನೀರಿನ ಮೇಲೆ ಗುಳ್ಳೆ ಇದ್ದಂತೆ ಅಂತ ಹೇಳಲಾಗ್ತದೆ. ಹಾಗಾಗಿ ಬಂಗಾರವನ್ನು ಕೊಂಡ್ಕೊಳ್ಳೋರು ಸಮಾಧಾನ ಇರಿ. ಅಥವಾ ಕೆಲವೊಂದಿಷ್ಟು ಅರ್ಜೆಂಟ್ ಇರೋರು ಈಗ ಸದ್ಯದ ಪರಿಸ್ಥಿತಿ ಅಂತಂದರೆ ಒಂದು 30,000-40,000 ಇಳಿಕೆಯನ್ನು ಬಂಗಾರದಲ್ಲಿ ಕಂಡಿರುವುದರಿಂದ ತಾವು ಒಂದು 40,000 ಒಂದು ವಿನಾಯಿತಿ ಅಂತಲೇ ಹೇಳ್ಬೋದು. ಯಾಕಂತಂದರೆ ಅಷ್ಟೊಂದು ಇಳಿಕೆಯನ್ನು ಕಂಡಿರೋದ್ರಿಂದ ಬಂಗಾರವನ್ನು ಕೊಂಡ್ಕೊಳ್ಳಿಕ್ಕೆ ಒಂದು ಒಳ್ಳೆಯ ಸಮಯ. ಇನ್ನು ಗೊತ್ತಿಲ್ಲ ಯಾವ ರೀತಿಯಲ್ಲಿ ಇಳಿಕೆಯನ್ನು 1 ಲಕ್ಷಕ್ಕಿಂತ ಕೆಳಗಡೆ ಬರುತ್ತಾ, 70,000-80,000 ಬರುತ್ತಾ ಅಂತ ಊಹಿಸ್ಲಿಕ್ಕೂ ಸಾಧ್ಯ ಇಲ್ಲ. ಯಾಕಂತಂದರೆ 2 ಲಕ್ಷನೂ ದಾಟ್ಬೋದು, 1 ಲಕ್ಷ ಕಡಿಮೆನೂ ಆಗ್ಬೋದು. ಆದರೆ ವರದಿಗಳ ಪ್ರಕಾರ ಮುಂದಿನ ವಾರ ಇನ್ನೂ ಜಾಸ್ತಿ ಆಗುವ ಸಾಧ್ಯತೆ ಇದೆ. ಆಲ್ಮೋಸ್ಟು ಎಲ್ಲ ಆರ್ಥಿಕ ತಜ್ಞರು ಹೇಳಿರೋ ಪ್ರಕಾರ ಗೋಲ್ಡ್ ಬಂಗಾರದ ಬೆಲೆಯಲ್ಲಿ ಯಾವುದೇ ರೀತಿಯ ಕಡಿಮೆ ಆಗುವುದಿಲ್ಲ, ಇನ್ನೂ ಜಾಸ್ತಿನೇ ಆಗತ್ತೆ. ಸ್ವಲ್ಪ ಇಳಿಮುಖ ಕಂಡು ಇನ್ನೂ ಜಾಸ್ತಿನೇ ಆಗುತ್ತೆ, ನಿಮಗೆ ಗೊತ್ತಾಗಲ್ಲ. ಆ ರೀತಿಯಾಗಿ ಬಂಗಾರದ ಬೆಲೆ ಏರಿಕೆಯನ್ನು ಕಾಣುತ್ತೆ ಅಂತ ಹೇಳಲಾಗ್ತದೆ. ಹಾಗಾಗಿ ನಿಮ್ಮ ಹತ್ರ ಏನಾದರೂ ಒಳ್ಳೆಯ ಯೋಚನೆಗಳು, ಏನಾದರೂ ಬಂಗಾರದಲ್ಲಿ ಒಂದು ಕೊಂಡ್ಕೊಳ್ಳುವಂಥ ಏನಾದರೂ ಶಕ್ತಿ ಇದ್ದಿದ್ರೆ ಕೊಂಡ್ಕೊಳ್ಳುವಂಥ ಸಮಯ ಅಂತಲೇ ಹೇಳಲಾಗ್ತಿದೆ. ಯೋಚನೆ ಮಾಡಿ ತಗೊಳ್ಳಿ. ಥ್ಯಾಂಕ್ ಯು.